ಇನ್ನು ಓಂ ಪ್ರಕಾಶ್ ಅವರ ಹತ್ಯೆ ಹಿಂದೆ ಹಲವಾರು ಪ್ರಶ್ನೆಗಳು ಈಗ ಕಾಡ್ತಾ ಇವೆ. ಈಗ ಮೇಲ್ನೋಟಕ್ಕೆ ಅವರ ಪತ್ನಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ನಿ ಮತ್ತು ಮಗಳ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಕೆಲವೊಂದಷ್ಟು ಆಸ್ತಿ ವಿವಾದದ ಬಗ್ಗೆನೂ ಕೂಡ ಈಗ ಮಾತುಗಳು ಕೇಳಿ ಬರ್ತಾ ಇವೆ. ಬಹುಶಃ ಈ ಒಂದು 5 ಎಕರೆ ಭೂಮಿಗಾಗಿ ಹತ್ಯೆ ನಡೀತಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಮಾಜಿ ಡಿಜಿಪಿ ಓಂ ಪ್ರಕಾಶ್ಗೆ ಸೇರಿದಂತಹ ಸುಮಾರು 17.2 ಎಕರೆ ಜಮೀನಿತ್ತು. ಅದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿರುವಂತಹ ಭೂಮಿ. ಇವರ ಪುತ್ರ ಕಾರ್ತಿಕೇಶ್ ಅವರ ಹೆಸರಿನಲ್ಲಿ ಸುಮಾರು 7.2 ಎಕರೆ ಜಮೀನಿದೆ. ಇನ್ನು ಮೂರನೇ ವ್ಯಕ್ತಿಯ ಹೆಸರಿನಲ್ಲಿ ಉಳಿದ 10 ಎಕರೆ ಜಮೀನಿದೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಸೂಪಾ ತಾಲೂಕಿನ ಬಾಡಗುಂಡದಲ್ಲಿರುವಂತಹ 10 ಎಕರೆ ಜಮೀನೇನಿದೆಯಲ್ಲ, ಅದರ ಬೇರೆಯವ್ರ ಮೂರನೇ ವ್ಯಕ್ತಿಯ ಹೆಸರಿನಲ್ಲಿ ಇದೆ. ಇದು ಈ 10 ಎಕರೆ ಪೈಕಿ 5 ಎಕರೆ ಮಗ ಕಾರ್ತಿಕೇಶ್ ಅವರನ್ನ ಹೆಸರಲ್ಲಿ ಇದೆ ಅಂತಲೂ ಕೂಡ ಹೇಳ್ತಾ ಇದೆ. ಈಗ ಆಲ್ರೆಡಿ 7.2 ಎಕರೆ ಏನಿದೆಯಲ್ಲ ಅದನ್ನು ಹೊರತುಪಡಿಸಿ ಇನ್ನು 10 ಎಕರೆಲ್ಲೂ ಕೂಡ 5 ಎಕರೆ ಮಗ ಕಾರ್ತಿಕೇಶ್ ಹೆಸರಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದ 5 ಎಕರೆ ಜಮೀನು ತಂಗಿ ಹೆಸರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಂತೆ ಓಂ ಪ್ರಕಾಶ್ ಅವರು. ಸೊ ತಂಗಿ ಸರಿತಾ ಗುಪ್ತಾ ಅವರ ಹೆಸರಿನಲ್ಲಿ ಜಮೀನು ಮಾಡೋದಕ್ಕೆ ಏನು ನಿರ್ಧಾರ ಮಾಡಿದ್ರು, ಇದಕ್ಕೆ ಪತ್ನಿಯಿಂದ ವಿರೋಧ ಇತ್ತು ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಮಾಹಿತಿ. ಸೊ ಓಂ ಪ್ರಕಾಶ್ ಅವರ ನಿರ್ಧಾರಕ್ಕೆ ಪತ್ನಿ ಪಲ್ಲವಿಯವರು ಅಡ್ಡಿಪಡಿಸ್ತಾ ಇದ್ರು. ಬೇಡ, ಯಾಕೆ ನೀವು ನಿಮ್ಮ ತಂಗಿ ಹೆಸರಿಗೆ ಮಾಡ್ತೀರಿ ಅನ್ನುವಂಥದ್ರ ಬಗ್ಗೆ ತಕರಾರಿತ್ತಂತೆ. ಕಾಳಿ ನದಿ ದಡದಲ್ಲಿರುವಂತಹ ಸಂಪದ್ಭರಿತವಾದಂಥ ಭೂಮಿ ಇದು. ಸೊ ಆ ಭೂಮಿ ನನಗೆ ಸಿಗಬೇಕು, ನನಗೆ ಸೇರಲಿ, ಯಾಕೆ ನಿಮ್ಮ ತಂಗಿ ಕೊಡ್ತೀರಿ ಅನ್ನುವಂಥದ್ರ ಬಗ್ಗೆ ಆಗಾಗ ಜಗಳ ಆಗ್ತಾ ಇತ್ತು. ಮಗಳ ಹೆಸರಿಗೆ ಜಮೀನು ಮಾಡಿಕೊಡಿ ಅಂತ ಹೇಳಿ ಕೂಡ ಪತ್ನಿ ಪಲ್ಲವಿ ಪಟ್ಟು ಹಿಡಿದಿದ್ರಂತೆ. ಸೊ ಪ್ರವಾಸಿ ತಾಣವಾಗಿಸೋದಕ್ಕೆ ಹೇಳಿ ಮಾಡಿಸಿದಂಥ ಜಮೀನಿದು. ಸೊ ಹಾಗಾಗಿ ಒಂದು ಒಳ್ಳೆ ರೆಸಾರ್ಟ್ ಕಟ್ಟೋಣ ಅಥವಾ ಒಂದು ಪ್ಲೇಸ್ ಆಗಿ ಡೆವಲಪ್ ಮಾಡ್ಬೋದು, ಯಾಕೆ ತಂಗಿ ಹೆಸರಿಗೆ ಕೊಡ್ತೀರಿ, ಒಂದು ರೆಸಾರ್ಟ್ ಮಾಡೋಣ ಈ 5 ಎಕರೆ ಜಮೀನಿನಲ್ಲಿ ಅಂಥೇಳಿ ಪಲ್ಲವಿಯವರು ಪ್ಲ್ಯಾನ್ ಮಾಡಿದ್ರಂತೆ. ಸೊ ಈ ಪ್ರವಾಸಿ ತಾಣವಾಗಿಸೋದಕ್ಕೆ ಹೇಳಿ ಮಾಡಿಸಿದಂಥ ಒಂದು ಜಮೀನು, ಕಾಳಿ ನದಿ ತಟದಲ್ಲಿರುವಂಥ ಒಂದು ಜಮೀನು, ತುಂಬಾ ಸಂಪದ್ಭರಿತವಾದಂಥ ಒಂದು ಜಮೀನು. ಸೊ ಇಲ್ಲಿ ಕಾಳಿ ನದಿ ಅಂತ ಹೇಳಿದಾಗ ನಿಮಗೆಲ್ಲರೂ ಕೂಡ ಬಹುಶಃ ಆ ಕಾಳಿ ನದಿಗೆ ಹೋದಂಥವರಿಗೆ ಗೊತ್ತಿರುತ್ತೆ, ಅಲ್ಲಿ ರಾಫ್ಟಿಂಗ್, ರಿವರ್ ರಾಫ್ಟಿಂಗ್ ಎಲ್ಲ ನಡೆಯುತ್ತೆ, ಒಂದಷ್ಟು ವಾಟರ್ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಅಂಥದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ಯಾಕಂದರೆ ಪ್ರವಾಸಿಗರೆಲ್ಲರೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾರೆ. ಅಂಥವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ರೆಸಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಲಾಭ ಮಾಡಬಹುದು ಅಂಥೇಳಿ 90 ಲಕ್ಷದಿಂದ ಹೆಚ್ಚು ಕಮ್ಮಿ 1.5 ಕೋಟಿ ಬೆಲೆ ಬಾಳುವಂಥ ಜಾಗ ಇದು ಅನ್ನುವಂಥದ್ದು ಒಂದು ಅಂದಾಜಿತ್ತು. ಸೊ ಈ 5 ಎಕರೆ ಜಮೀನಿಗಾಗಿ ಪತಿ ಪತ್ನಿ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ಬಹುಶಃ ಈ ಪ್ರಾಪರ್ಟಿ ವಿಚಾರವಾಗಿ ಏನಾದರೂ ರೇಜ್ ಇತ್ತಾ, ಒಂದು ಸಿಟ್ಟಿತ್ತಾ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರಿಗೆ. ಸೊ ಹಾಗಾಗಿ ಬಹುಶಃ ನಿನ್ನೆ ಏನಾದರೂ ಮತ್ತೆ ಇದೇ ವಿಚಾರವಾಗಿ ಇವರಿಬ್ಬರ ನಡುವೆ ಗಲಾಟೆ ಆಗಿರಬಹುದಾ? ಆ ಗಲಾಟೆಯಲ್ಲಿ ವಿಕೋಪಕ್ಕೆ ಹೋಗಿ ನಂತರ ಪಲ್ಲವಿಯವರು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಸೊ ಈಗ ಸದ್ಯಕ್ಕೆ ಕೃತಿಯವರ ಫಿಂಗರ್ ಪ್ರಿಂಟ್ಸನ್ನು ತೊಗೊಂಡಿದ್ದಾರೆ. ಮಹಿಳಾ ಸಿಬ್ಬಂದಿ ಸಹಾಯದಿಂದ ಫಿಂಗರ್ ಪ್ರಿಂಟನ್ನು ಪಡ್ಕೊಂಡಿದೆ ಈಗ ಖಾಕಿ ಟೀಮ್. ಹರಸಾಹಸ ಪಟ್ಟು ಕೃತಿ ಫಿಂಗರ್ ಪ್ರಿಂಟ್ ಪಡೆದಿದ್ದಾರೆ, ಯಾಕಂದರೆ ಯಾವುದೇ ವಿಚಾರಣೆಗೆ ಅವ್ರು ಸ್ಪಂದಿಸ್ತಾ ಇಲ್ವಂತೆ. ಇನ್ಫ್ಯಾಕ್ಟ್ ಬೆಳಿಗ್ಗೆ ಒಳಗೆ ಬರೋಕ್ಕೇನೆ ರೆಡಿ ಇರಲಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ. ನಾನು ಯಾಕೆ ಬರಲಿ, ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಗಲಾಟೆ ಮಾಡ್ತಾ ಇದ್ರಂತೆ. ಓಂ ಪ್ರಕಾಶ್ ಪುತ್ರಿ ಕೃತಿ ಅವರ ಫಿಂಗರ್ ಪ್ರಿಂಟನ್ನು ಕೊನೆಗೂ ಪೊಲೀಸರು ಪಡ್ಕೊಂಡಿದ್ದಾರೆ. ಯಾಕಂದರೆ ಇದು ಬಹಳ ಮುಖ್ಯ ಆಗುತ್ತೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ. ಈಗ ಕ್ರೈಮ್ ಆಫ್ ಸೀನಿಗೆ ಹೋಗಿ ಅಲ್ಲಿ ಸಿಗುವಂಥ ಒಂದಷ್ಟು ಫಿಂಗರ್ ಪ್ರಿಂಟ್ಸನ್ನು ಕಲೆ ಹಾಕ್ತಾರೆ. ಆ ಚಾಕುವಿನ ಮೇಲೆ ಸಿಗುವಂಥ ಒಂದು ಫಿಂಗರ್ ಪ್ರಿಂಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಈ ಫಿಂಗರ್ ಪ್ರಿಂಟ್ಸ್ ಬಿದ್ದಿರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನಿಗೆ. ಸೊ ಅದಕ್ಕೋಸ್ಕರ ಈಗ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ ಅವರ ಪತ್ನಿ ಜೊತೆಗೆ ಅವರ ಪುತ್ರಿ, ಇವರೆಲ್ಲರೂ ಫಿಂಗರ್ ಪ್ರಿಂಟ್ಸ್ ಅವಶ್ಯಕತೆ ಇರುತ್ತೆ. ಈಗ ಕೃತಿಯವರ ಫಿಂಗರ್ ಪ್ರಿಂಟ್ ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಪೊಲೀಸರು, ಯಾಕಂದರೆ ಸಹಕಾರ ನೀಡ್ತಾ ಇರಲಿಲ್ವಂತೆ. ಕೃತಿ ನಾನು ಯಾಕೆ ಕೊಡಬೇಕು, ನಾನು ಸ್ಟೇಷನ್ಗೆ ಬರೋದಿಲ್ಲ, ನನ್ನನ್ನು ಯಾಕೆ ಹಿಡ್ಕೊಂಡು ಬಂದಿದ್ದೀರಿ ಅಂತೆಲ್ಲ ಸ್ವಲ್ಪ ಪ್ರತಿರೋಧವನ್ನು ಒಡ್ತಾ ಇದ್ರು ಅನ್ನುವಂಥದ್ದು ಬೆಳಗ್ಗಿಂದಲೇ ಗೊತ್ತಾದಂಥ ವಿಚಾರ. ಈ ಕೊನೆಗೂ ಮಹಿಳಾ ಪೊಲೀಸರ ಸಹಾಯದಿಂದ ಫಿಂಗರ್ ಪ್ರಿಂಟನ್ನು ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ಈಗ ವಿಲ್ಸನ್ ಗಾರ್ಡನ್ನಲ್ಲಿ ಚಿತಾಗಾರದಲ್ಲಿ ನೆರವೇರುತ್ತೆ. ಈಗಾಗಲೇ ಪಾರ್ಥಿವ ಶರೀರವನ್ನು ವಿಲ್ಸನ್ ಗಾರ್ಡನ್ಗೆ ತೊಗೊಂಡು ಬಂದಿದ್ದಾರೆ ಚಿತಾಗಾರಕ್ಕೆ. ಅಲ್ಲಿ ಪೊಲೀಸರು ಅಂತಿಮ ನಮನವನ್ನು ಸಲ್ಲಿಸಿದ್ರು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಪೊಲೀಸ್ ಗೌರವವನ್ನು ಕೂಡ ನೀಡಿದ್ದಾರೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಅವರ ಪುತ್ರ ಕಾರ್ತಿಕೇಶ್ ಅವರೇ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಈಗ ಈ ಅಂತ್ಯಕ್ರಿಯೆಯಲ್ಲಿ ಅವರ ಪತ್ನಿ ಮತ್ತು ಪುತ್ರಿ ಭಾಗಿಯಾಗ್ತಾರಾ, ಇದು ಪ್ರಶ್ನೆ. ಯಾಕಂದರೆ ಈಗ ಆಗಿದಾಗಿದೆ, ಹೌದು, ಅವ್ರ ಮೇಲೇ ಕೊಲೆ ಆರೋಪ ಇರುವಂಥದ್ದು ಈಗ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ಬಟ್ ಗೊತ್ತಿಲ್ಲ, ಅವರೇನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಪೊಲೀಸರು ತಮ್ಮ ಭದ್ರತೆಯಲ್ಲೇ ಅವರಿಗೆ ಕರ್ಕೊಂಡು ಬರ್ತಾರಾ ಅಥವಾ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬಟ್ ಸದ್ಯಕ್ಕಂತೂ ಅಂಥದ್ದು ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ. ಕಾರ್ತಿಕೇಶ್ ಅವರೇ ಎಲ್ಲ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ನೋಡಿ, ಈಗ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ತಾ ಇದ್ದಾರೆ ಚಿತಾಗಾರದ ಒಳಗಡೆ.
ಪಾರ್ಥಿವ ಶರೀರವನ್ನು ಈಗ ವಿದ್ಯುತ್ ಚಿತಾಗಾರದ ಒಳಗೆ ತಗೊಂಡು ಹೋಗಿರುವಂಥದ್ದನ್ನು ಗಮನಿಸಿದ್ವಿ. ಈಗ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗ ಆಲ್ರೆಡಿ ವಿಧಿವಿಧಾನಗಳೆಲ್ಲವನ್ನೂ ಕೂಡ ನಿರ್ವಹಿಸಿರುವಂಥ ಅವರ ಪುತ್ರ ಕಾರ್ತಿಕೇಶ್, ಕುಟುಂಬ ಸದಸ್ಯರೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ.